ಹೌದ್ರಿಪ್ಪ. ಅದಕ್ಕೆ ಆನಂದ. ಏನ್ರಿಪ್ಪ ಮಾತ? ಜ್ಞಾನಿಗಳೊಂದು ಕಡೆಯಿಂದ ಮಾತು ಹೇಳ್ತಾರ. ಏನ್ರಿಪ್ಪ ಮಾತ? ಭೌತ್ಗೆ ಥೋಡೆ ರೇ, ಹೌದು ಭೌತ್ಗೆ ಥೋಡೆ ರೇ ಓಬಿ ಜಾರ್ ಹೈ ಕಾಲ ಮತ್ತು ಚುಡೋತ್ ಹೇಳ್ತಾರ ಅವ್ರು. ಹೌದ್ರಿಪ್ಪ. ಅಂದ್ರ ಏನ್ರಿಪ್ಪ ಮಾತ? ಟೈಮ್ ಬಾಳ ಆಗ್ಯದ, ಆಗ್ಯಾದ, ಇನ್ನು ತುಸುನೆ ಉಳ್ದಾದ. ಉಳ್ದಾದ. ಭೌತ್ಗೆ ಥೋಡೆ ರೇ ಓಬಿ ಜಾರ ಅದನ್ನು ಹೊಂಟದ, ಹೊಂಟದ. ಸುಮ್ಮನೆ ಬಂದು ದಂಡ್ಯಾಗಿ ಯಾಕೆ ತಾಳ ತಪ್ಪಿ ಜ್ಞಾನಿ ಕೇಳ್ತಾನ. ಹೌದು. ಯಾಕೆ ಈ ಮಾತುಗಳನ್ನ ಹೇಳಬೇಕಾಗಿತ್ತು, ಬಳಕೆ ಮಾಡ್ಬೇಕಾಗಿತ್ತು ಅಂದ್ರ ಯಾಕ್ರಿಪ್ಪ? ಉಭಯ ತಂಡದವ್ರು ಹೇಳಿರೋರು ಏನ್ ಹೇಳಿದ್ರು? ರಾಮದೇವರು ವನವಾಸಕ್ಕೆ ಹೋಗ್ಬೇಕಾಗಿತ್ತು. ಹೌದು. ರಾಮದೇವರು ವನವಾಸಕ್ಕೆ ಹೋದ್ರ ಗುರುಗಳು ಬೇಕಾದ್ರೆ ಹೋಗ್ಬೇಕಾಗಿತ್ತು. ದೇವರೇ ಇದ್ದ ತವ, ರಾಮ ದೇವರೇ ಅದಾನ. ಆದ್ರ ಅವ ಪಾತ್ರ ಎದಕ್ಕೆ ಮಾಡ್ಬೇಕಾಗ್ಯದ? ಯಾಕ್ರಿಪ್ಪ? ವಾಲ್ಮೀಕಿ ಋಷಿಗಳ ರಾಮಾಯಣ ಹಂಗ ಬರ್ದಾರ. ವಾಲ್ಮೀಕಿ ಋಷಿಗಳ ರಾಮಾಯಣ ಬರ್ದಾರ ಅಂತೇಳಿ ಆ ಪ್ರಕಾರ ರಾಮದೇವ್ರು ನಡಿಬೇಕಾಗ್ಯದ. ಇಲ್ಲಿ ಗುರು ಹಾಕಿ ಕೊಟ್ಟದ ಪಾಲನೆ ಒಳಗೆ ದೇವ್ರು ನಡೆದಾನ. ಇದ್ರ ಮೇಲೆ ನಿಮ್ ತಲೆ ಆಗಿರ್ಲಿ. ಹೌದಾ? ಇನ್ನೊಂದು ಹೇಳ್ರಿ ಅವ್ರು. ಏನ್ರಿಪ್ಪ? ದೇವ್ರ ಅಂದ್ರ ಸಮರ್ಥದಾನ. ಸಮರ್ಥ. ದ್ರೌಪದಿಯ ಸೀರೆಯನ್ನ ಸೆಳಿತಿದ್ರು. ಎಲ್ಲಾ ಗುರುಗಳ ಚೆಂಡ್ ಹಾಕೊಂಡು ಅಲ್ಲೇ ಕೂತಿದ್ರು. ಯಾವ ಗುರುಗಳು ಏನು ಕೆಲಸ ಮಾಡ್ಲಿ ಅಂತ ಹೇಳ್ತಾರ. ಹೌದು. ದ್ರೌಪದಿ ಆಶೀರ್ವಾದ ಮಾಡಿದವರೇ ಗುರುಗಳದಾರ. ದುರ್ವಾಸ ಮುನಿಗಳ ಆಶೀರ್ವಾದ ಆಗ್ಯದ. ಆ ದ್ರೌಪದಿ ದೇವಿ ಅವ್ರ ಮಾನ ಹೋದ ಟೈಮ್ಗೆ ಸೀರೆ ಸೆರಗನ್ನ ಹರಿದು ಕೊಟ್ಟಾಗ ನಿಮ್ಗೆಲ್ಲಾ ಕೂನದ ನಾವು ಅದ್ರ ಬಹಳ ದೂರ ಹೋಗಬಾರ್ದು. ಅದೊಂದು ಸರ್ಕಲ್ ನಾಗ ಹಾಕೊಂಡು ವಿಚಾರಗಳನ್ನ ಮಾತಾಡ್ಬೇಕಂತಕ್ಕಂತ ಮಾತನ್ನ ಮಾತಾಡ್ಕೊಂಡು ಈ ವಿಷಯನ ಪ್ರತಿಪಾದನೆ ಮಾಡಿದ್ವಿ. ಇನ್ನೊಂದು ಹೇಳ್ರಿ ಅವ್ರು. ಏನ್ರಿಪ್ಪ? ತುಕ್ಕಪ್ರಾಯ. ಹೌದು. ತುಂಬಾ ಜುಂಬಳ ಕಾಣಾಕ ತನ್ನ ಬಾಣ ತಾನೇ ಹೊಡ್ಕೊಂಡು ಕರೆ ಅವಾಗ ಯಾವ ಗುರುಗಳು ಬಂದು ಕಾಪಾಡ್ರಿ ಅಂತೇಳಿ. ಹೌದು. ಕರ್ಮಾನುಸಾರವಾಗಿ ಏನು ಹುಟ್ಟಿದ ಶರೀರ ಒಮ್ಮೆ ಹೋಗಲೇಬೇಕಾಗ್ಯದ. ಹೌದಾ? ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು. ಆದ್ರ ಆ ಒಂದು ಪ್ರಾರಬ್ಧ ಕರ್ಮದ ಪ್ರಕಾರ ಆ ಕೆಲಸಗಳು ಆಗ್ತಾವ. ಇನ್ನೊಂದು ಮಾತನ್ನ ಹೇಳ್ರವ್ರು. ಏನ್ರಿಪ್ಪ? ವೀರ ದೇವ್ರ ಕೈಯಾಗ ಮಾಳಿಂಗರಾಯ ಶರಣ ಮಾಳಿಂಗರಾಯ ದುಡ್ದ, ಮಾಳಿಂಗರಾಯ ದುಡಿಸ್ಕೊಳ್ಳೋ ಹೊಟ್ಟೆ ಕರೆ ಪಗಾರ ಕೊಡಮಲ್ಲ ಅಂತಕ್ಕಂಥ ಮಾತನ್ನ ಹೇಳ್ರು. ಆ ವಿಷಯ ನಿಮ್ಗ ಅನುಭವ ಇಲ್ಲ. ಹೌದು. ವೀರದೇವ್ರು ಏನು ಕೊಟ್ಟಾನಂದ್ರ ಏನ್ರಿಪ್ಪ? ಶಿವ ಪಾರ್ವತಿಯರ ಬಂದ ಕೆಲವೇ ಕ್ಷಣದಲ್ಲಿ ಮುಂಡಾಸ್ಕೊಂಡು ಕೊಟ್ರು ಕರೆ. ವೀರದೇವ್ರು ಅವತ್ತೇ ಆಶೀರ್ವಾದ ಮಾಡ್ಯಾನ. ಏನಂತ? ಇನ್ನು ಮ್ಯಾಲ ಹುಲ್ಜಂತಿ ಮಾಡಿದಾಗ ನೀ ಕುತ್ತೇ ಊಟ ಮಾಡು, ನನ್ನ ಸೇವಾ ಮಾಡಿ ಇನ್ನು ನಾ ದುಡುತ್ತಂದ ಹಾಕ್ತಂತೇಳಿ ಮಾತು ಕೊಟ್ಟನ. ಅದ್ರ ಸಲುವಾಗಿ ಹುಲ್ಜಂತಿ ಮಾಳಿಂಗ್ರೆ ಕುತ್ತೇ ಊಟ ಮಾಡ್ತಾನ. ಸಿರಾಡೋಣ ಯಾವ ಹುನ್ನೂರು ಬೀರದೇವ್ರಲ್ಲಿ ಸಿರಾಡೋಣ ಬೀರದೇವ್ರಲ್ಲಿ ಆ ಶಿಷ್ಯನ ಸಲುವಾಗಿ ಇನ್ನಾದ್ರೂ ದುಡಿಯುವಂತ ಶಕ್ತಿ ಕಾಯಕ ಇರ್ಲಿ. ಉಭಯ ತಂಡದವ್ರು ಈಗಾಗಲೇ ಹೇಳ್ಯಾರ. ಅವರೊಂದು ನಾವು ಮಾತಾಡುದು, ನಾವೊಂದು ಅವ್ರು ಮಾತಾಡುದು, ವಿಷಯಗಳ ವಜ್ಜೆ ಆಗಬಾರ್ದು ಅಂತಕ್ಕಂತ ಮಾತನ್ನು ಹೇಳ್ಯಾರ. ಶ್ರೀ ಗುರುವಿನ ನುಚ್ಚಿನ ಪ್ರದೇಶವನ್ನು ಆಲಿಸಿದರೆ ನರರಿಗೆ ದೊರಕುವುದನ್ನ ಮುಕ್ತಿ ಅಂತ ಹೇಳ್ಯಾರ. ಅದಕ್ಕೆ ಯಾವ ದೇವರದಲ್ಲ ದೇವರ ಹೆಸರು ಗುರುವಿಗೆ ಇಟ್ಟಾರ. ಅದು ಹೆಂಗ? ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನನ್ನ ಅಂದಾರ. ಹೌದು. ಗುರು ಇರ್ಲಾರ್ದೆ ಜಗತ್ತಿನಾಗ ಕೆಲಸಗಳನ್ನ ನಡೆಯಂಗಿಲ್ಲ. ಗುರು ಅಂದ್ರ ಒಂದು ಹೆಂಗಂದ್ರೆ ಒಂದು ಬಾರ್ಡರ್ ಇದ್ದಂಗ. ಗುರು ಹಾಕಿ ಕೊಟ್ಟ ದಾರಿ ಒಳಗೆ ನಡೆದ್ರೆ ಸನ್ಮಾರ್ಗ ಮುಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ಬರ್ತಾವ. ಅದಕ್ಕತ್ತೇಳೆ ಜಗತ್ತಿನಾಗ ಗುರು ಅಂತಕ್ಕಂಥ ಶ್ರೇಷ್ಠದಾರ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಇಲ್ಲಿ ಉಭಯ ತಂಡದವ್ರು ಈಗಾಗಲೇ ಹೇಳಿದೀವಲ್ಲ, ಅದಕ್ಕೆ ಬಹಳಷ್ಟು ಮಾತಾಡಿ 5:30 ಗಂಟೆ ಆಗ್ಯದ. ಮತ್ತೆ ನಾವು ಹಗಲಿ ಹೊಳೆ ಜೈನಾಪುರ ಹೋಗ್ಬೇಕು, ಮತ್ತೆ ರಾತ್ರಿ ಇಲ್ಲೇ ಜೈಲ್ ದರ್ಗಾಕ್ ಬರಬೇಕು. ಎಡಬಿಡದೆ ಕಾರ್ಯಕ್ರಮ ಇರೋದ್ರಿಂದ ವ್ಯತ್ಯಾಸಗಳಾಗ್ತಾವ. ಇನ್ನೊಂದು ಚಾಲ್ ಹಾಡಿ ಏನ್ ಚಾಲ್ ಏನ್ ಹಾಡುದು ಬೇಡ, ಮಾಮಂಗಲ್ ಮಾಡಿ ಎಲ್ಲರೂ ಇರ್ಲಿ. ಏನೋ ಮಂದಿಲ್ಲ ಒಂದು ಸತ್ಯವಾಗಿರ್ತಕ್ಕಂಥ